ನಮಸ್ಕಾರ ಸ್ನೇಹಿತರೆ. ಬಹಳಷ್ಟು ಸ್ಟೂಡೆಂಟ್ಸ್ಗಳು ಕಮೆಂಟ್ ಮಾಡ್ತಾ ಇದ್ದಾರೆ, ಸರ್ BNYS ನ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗತ್ತೆ ಮತ್ತು ನಮಗೆ ನಿಮ್ಮಿಂದ ಪರ್ಸನಲ್ ಗೈಡೆನ್ಸ್ ಬೇಕಾಗಿದೆ. ಅದರ ಸಲುವಾಗಿ ನೀವು ಯಾವಾಗ ವಿಡಿಯೋಸ್ಗಳನ್ನ ಹಾಕ್ತೀರಿ ಅಥವಾ ನಮಗೆ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಬೇಕಾಗಿದೆ, ಯಾವ ರೀತಿ ನಾವು ಮಾಡಬಹುದು, ಇದು ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಮತ್ತು ಕೆಲವೊಂದಿಷ್ಟು ಜನ ಇನ್ಸ್ಟಾಗ್ರಾಮ್ ದಲ್ಲಿ ಕೂಡ ಡೈರೆಕ್ಟ್ ಆಗಿ ಬಂದು DM ಮಾಡ್ತಾ ಇದ್ದಾರೆ. ಅಂತ ಸ್ಟೂಡೆಂಟ್ಸ್ ಗಳಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತಿದೆ. ಮತ್ತು ಆಪ್ಷನ್ ಎಂಟ್ರಿ ಆಗಿರ್ಬೋದು ಮತ್ತು ಯಾವ ಕಾಲೇಜಸ್ ಗಳನ್ನ ಅವರು ಚೂಸ್ ಮಾಡಬೇಕು, ಇವೆಲ್ಲ ಕ್ವಶನ್ಸ್ ಗಳು ಇದಾವೆ. ಆ ಎಲ್ಲ ಕ್ವಶನ್ಸ್ ಗಳನ್ನ ಈ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡೋರಿದ್ದೀವಿ. ಸೊ ಎಲ್ಲಕ್ಕಿಂತ ಮೊದಲು ನಾವು ನೋಡೋಣ BNYS ನ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗತ್ತೆ ಅಂತ. ಸೊ ಇನ್ನುವರೆಗೆ ನೀವು ನೋಡಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಬೇರೆ ಕೋರ್ಸ್ಗಳ ಆಪ್ಷನ್ ಎಂಟ್ರಿ ಈಗಾಗಲೇ ಸ್ಟಾರ್ಟ್ ಆಗಿದೆ. ಆದ್ರೆ BNYS ನ ಆಪ್ಷನ್ ಎಂಟ್ರಿ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಯಾಕಂತಂದ್ರೆ BNYS ಕೂಡ ಒಂದು ಮೆಡಿಕಲ್ ಡಿಗ್ರಿ ಕೋರ್ಸ್ ಆಗಿರೋದ್ರಿಂದ, ಒಂದು ಆಯುಷ್ ನ ಕೋರ್ಸ್ ಆಗಿರೋದ್ರಿಂದ ಇನ್ನೂವರೆಗೆ ಆಪ್ಷನ್ ಎಂಟ್ರಿ ಇದನ್ನ ಸ್ಟಾರ್ಟ್ ಮಾಡಿಲ್ಲ. ಯಾವ ರೀತಿ ನೀಟ್ ದಲ್ಲಿ ಸ್ಟೂಡೆಂಟ್ ಗಳು ಹೋಗ್ತಾರಲ್ಲ, ಯಾವ ರೀತಿ ಅಪೇರ್ ಆಗಿ ಅವರು ಕೂಡ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡ್ತಾರೆ. ಸೊ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಇರ್ತಾರೆ, ನನಗೆ MBBS ಸಿಗ್ಲಿಲ್ಲ ಅಥವಾ BMS ಸಿಗ್ಲಿಲ್ಲ, ಅದರ ನಂತರ ನಾನು BNYS ಆಪ್ಷನ್ ಚೂಸ್ ಮಾಡ್ತೀನಿ, ಈ ರೀತಿ ಸ್ಟೂಡೆಂಟ್ಸ್ ಗಳು ಕೂಡ ಇರ್ತಾರೆ. ಸೊ ಅವರಿಗೂ ಕೂಡ ಇದು ಹೆಲ್ಪ್ ಆಗತ್ತೆ. ಸೊ ಅವ್ರ ಸಲುವಾಗಿ ವೇಟ್ ಮಾಡ್ತಾ ಇದ್ದಾರೆ. ನೀಟ್ ಯಾವ ರೀತಿ ಆಪ್ಷನ್ ಎಂಟ್ರಿ ಆಗತ್ತೆ, ಅದರ ನಂತರ ಯಾವಾಗ ಅದರ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗತ್ತಲ್ಲ, ಆ ರೀತಿಯಾಗಿ BNYS ಕೂಡ ಸ್ಟಾರ್ಟ್ ಆಗುವಂತ ಸಾಧ್ಯತೆ ಇದೆ. ಸೊ ಇನ್ನು ಟೆನ್ಷನ್ ತಗೊಳ್ಲಿಕ್ಕೆ ಹೋಗ್ಬೇಡ್ರಿ. ಆದ್ರೆ ಯಾರು BNYS ಮಾಡ್ಲೇಬೇಕು, ನಾನು ಕೇವಲ BNYS ಮಾಡ್ಬೇಕು ಅನ್ನುವಂತ ಸ್ಟೂಡೆಂಟ್ಸ್ ಗಳು ಇದಾರಲ್ಲ, ನೀವು ವೇಟ್ ಮಾಡಬಹುದು. ಇಲ್ಲ ನನ್ಗೆ ಗೊತ್ತೇ ಇಲ್ಲ ನಾನು ಯಾವ ಕೋರ್ಸ್ ಮಾಡ್ಬೇಕು ಅಥವಾ ನನಗೆ ಯಾವ ಸೀಟ್ ಸಿಕ್ಕರು ಪರವಾಗಿಲ್ಲ, ಇಂಜಿನಿಯರಿಂಗ್ ಸಿಕ್ಕರು ಹೋಗ್ತೀನಿ, BNYS ಸಿಕ್ಕರು ಹೋಗ್ತೀನಿ, ಇಂಥ ಸ್ಟೂಡೆಂಟ್ಸ್ ಗಳು ಇದ್ದವರು ಇಂಜಿನಿಯರಿಂಗ್ ಸಲುವಾಗಿ ನೀವು ಅಪ್ಲೈ ಮಾಡಬಹುದು. ಮತ್ತೆ ಫಸ್ಟ್ ರೌಂಡ್ ಆಗಿರ್ಬೋದು, ಸೆಕೆಂಡ್ ರೌಂಡ್ ವರೆಗೆ ಆಗಿರ್ಬೋದು, ಯಾವುದೇ ಸೀಟ್ ಸಿಕ್ತು ಅಂದ್ರೆ ಅದನ್ನ ಹೋಲ್ಡ್ ಮಾಡಿ ನೀವು ಕಂಟಿನ್ಯೂಸ್ ಆಗಿ ಥರ್ಡ್ ರೌಂಡ್ ವರೆಗೆ ಹೋಗಬಹುದು. ಅಷ್ಟರಲ್ಲಿ ನೀಟ್ ನ ಕೌನ್ಸಿಲಿಂಗ್ ಕೂಡ ಸ್ಟಾರ್ಟ್ ಆಗತ್ತೆ. ಸೊ ಈ ರೀತಿ ನೀವು ಮಾಡಬಹುದು. ಇದು ಒಂದು ಯಾವ ರೀತಿ BNYS ಆಪ್ಷನ್ ಎಂಟ್ರಿ ಆಗತ್ತೆ, ಯಾವ ರೀತಿ ಯಾವಾಗ ಸ್ಟಾರ್ಟ್ ಆಗತ್ತೆ ಅನ್ನುವ ಡೌಟ್ ಅನ್ನ ನಾನು ಕ್ಲಿಯರ್ ಮಾಡಿದ್ದೀನಿ. ಸೊ ಇನ್ನೂವರೆಗೆ ಅಫಿಸಿಯಲ್ ಆಗಿ ಯಾವುದೇ ಅಪ್ಡೇಟ್ ಬಂದಿಲ್ಲ. ಬಂದ ನಂತರ ಅದರ ಮೇಲೆ ಸಾಧ್ಯವಾದಷ್ಟು ಬೇಗನೆ ನಾನು ವಿಡಿಯೋ ಮಾಡ್ಲಿಕ್ಕೆ ಕೂಡ ಪ್ರಯತ್ನ ಮಾಡ್ತೀನಿ. ಸೊ ಇದು ಇಲ್ಲಿಯವರೆಗೆ ಆಪ್ಷನ್ ಎಂಟ್ರಿಯ ಅಪ್ಡೇಟ್ ಆಗಿದೆ. ಈಗ ಇನ್ನೊಂದು ಪರ್ಸನಲ್ ಅನೌನ್ಸ್ಮೆಂಟ್ ಏನಿದೆ ಅಂತಂದ್ರೆ ನನ್ನ ವತಿಯಿಂದ. ಸೊ ಈಗ ಬಹಳಷ್ಟು ಸ್ಟೂಡೆಂಟ್ಸ್ ಗಳು ಇದ್ದಾರೆ, ಎಲ್ಲರೂ ಕಮೆಂಟ್ ಮಾಡ್ತಾ ಇದ್ದಾರೆ, ಸರ್ ನನಗೆ ಇಷ್ಟೊಂದು ರ್ಯಾಂಕಿಂಗ್ ಇದೆ, ನನಗೆ ಈ ಸೀಟ್ ಸಿಗತ್ತಾ, ಈ ಕಾಲೇಜ್ ಸಿಗ್ಬೋದಾ ನನಗೆ, ಈ ರೀತಿ ಕಮೆಂಟ್ ಗಳು ಕೂಡ ಬಹಳಷ್ಟು ಜನ ಬರ್ತಿದ್ದಾರೆ. ಮತ್ತು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಇದ್ದಾರೆ, ಅವರು BNYS ನೇ ಮಾಡಬೇಕು ಅಂತ ಸ್ಪೆಸಿಫಿಕ್ ಆಗಿ ಸ್ಟೂಡೆಂಟ್ಸ್ ಗಳು ಇದ್ದಾರೆ. ಸೊ ಅವರಿಗೆ ಇಂಜಿನಿಯರಿಂಗ್ ಮಾಡ್ಬೇಕಂತಿಲ್ಲ, ಬೇರೆ BMS ಮಾಡ್ಬೇಕು ಅಥವಾ MBBS ಮಾಡ್ಬೇಕು. ಸೊ ಅವರಿಗೆ ಅದೇನೂ ಇಲ್ಲ, ಅವ್ರಿಗೆ BNYS ನೇ ಮಾಡಬೇಕು, ಈ ರೀತಿ ಒಬ್ಬ ಸ್ಟೂಡೆಂಟ್ ಕೂಡ ಕಮೆಂಟ್ ಮಾಡಿದ್ದ. ಸೊ ಇಬ್ರು ಸ್ಟೂಡೆಂಟ್ ನಡುವೆ ಚರ್ಚೆ ನಡೆಯಿತು. ನಾನು BNYS ಮಾಡ್ಬೇಕಾಗಿದೆ, ನನಗೆ ಸೀಟ್ ಸಿಗ್ಬೋದ ಇಲ್ಲ ಅಂತ ಹೇಳಿ ಒಬ್ಬ ಕಮೆಂಟ್ ಮಾಡಿದ್ದ. ಅದರ ಕೆಳಗಡೆ ಒಬ್ಬ ವಿದ್ಯಾರ್ಥಿ ಕೇಳ್ತಾ ಇದ್ದ, ಸೊ MBBS ದಲ್ಲಿ ಕೂಡ 5.5 ವರ್ಷ ಸ್ಟ್ರಗಲ್ ಮಾಡಬೇಕು, ಅದರ ನಂತರ ಬೇಸಿಕ್ ಸ್ಯಾಲರಿ ಸ್ಟಾರ್ಟಿಂಗ್ ದಲ್ಲಿ 25,000 ಕೊಡ್ತಾರೆ. ಸೊ ಆಗ ಮಾಡಿದ್ರೆ ಹೇಗೆ, ನೀವು MBBS ಮಾಡ್ಬೋದಲ್ಲ. ಆ ವಿದ್ಯಾರ್ಥಿಗೆ ಮೊದಲ ಕೇಳಿರುವಂತ ಪ್ರಶ್ನೆಗೆ ಅವನಿಗೆ ಕ್ಲಾರಿಟಿ ಇತ್ತು. ಹೌದು, MBBS ದಲ್ಲಿ ಕೂಡ ನೀವು 5.5 ವರ್ಷನೇ ಸ್ಟ್ರಗಲ್ ಮಾಡಬೇಕು, ಅಲ್ಲಿ ಕೂಡ ಬೇಸಿಕ್ ಸ್ಯಾಲರಿ 20,000 ರಿಂದ 25,000 ಸ್ಟಾರ್ಟಿಂಗ್ ಅಂದ್ರೆ ಅದೇ ಇರುತ್ತೆ. ಸೊ ಇಂಥ ಸ್ಟೂಡೆಂಟ್ಸ್ ಗಳು ಕೂಡ ಇದ್ದಾರೆ, ನನಗೆ MBBS ಸಿಗ್ಲಿ ಅಥವಾ BNYS ಸಿಗ್ಲಿ, ನಾನು BNYS ಚೂಸ್ ಮಾಡ್ತೀನಿ ಅಂತ ಸ್ಟೂಡೆಂಟ್ಸ್ ಗಳು ಕೂಡ ಇದ್ದಾರೆ. ಸೊ ಅಂತಹ ಸ್ಟೂಡೆಂಟ್ಸ್ ಗಳು ನಾನು ಗೈಡೆನ್ಸ್ ಕೊಡ್ಬೇಕಂತ ಹೇಳಿ ನನಗೆ ಪರ್ಸನಲ್ ಅನ್ಸುತ್ತೆ. ಯಾಕಂದ್ರೆ ಅಂತ ರ್ಯಾಂಕಿಂಗ್ ಕೂಡ ಕಡಿಮೆ ಇರುತ್ತೆ ಅಥವಾ ಅವರಿಗೆ ಸೀಟ್ ಸಿಗುವಂತ ಚಾನ್ಸಸ್ ಗಳು ಕಡಿಮೆ ಇರುತ್ತವೆ. ಯಾಕಂದ್ರೆ ಗೈಡೆನ್ಸ್ ಇರಲ್ಲ, ಯಾವ ಕಾಲೇಜಸ್ ಚೂಸ್ ಮಾಡಬೇಕು, ಯಾವ್ದು ಬೆಸ್ಟ್ ಕಾಲೇಜ್ ಆಗತ್ತೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಸೊ ಅಂತ ಸ್ಟೂಡೆಂಟ್ಸ್ ಗಳಿಗೆ ನಾನು ಗೈಡೆನ್ಸ್ ಕೊಡ್ಬೇಕಂತ ಹೇಳಿ ಪರ್ಸನಲ್ ಅಂತ ಇದೆ. ಅಂತ ಸ್ಟೂಡೆಂಟ್ಸ್ ಗಳು ಮತ್ತು ಆ ಸ್ಟೂಡೆಂಟ್ಸ್ ಗಳು ಗೌರ್ಮೆಂಟ್ ಸೀಟ್ ಕೂಡ ಡಿಸರ್ವ್ ಮಾಡ್ತಾರೆ. ಯಾಕಂತಂದ್ರೆ ಅವರಿಗೆ ಕ್ಲಾರಿಟಿ ಇದೆ BNYS ನೇ ಮಾಡಬೇಕು. ಇಂಥ ಸ್ಟೂಡೆಂಟ್ಸ್ ಗಳು ಇರೋದ್ರಿಂದ ಏನಾಗುತ್ತೆ, BNYS ನ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗುತ್ತೆ, BNYS ಕೋರ್ಸ್ ನ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಅದರ ಸಲುವಾಗಿ ಅಂತ ಹೇಳಿ ಅಂತಹ ಸ್ಟೂಡೆಂಟ್ಸ್ ಗಳಿಗೆ ನಾನು ಗೌರ್ಮೆಂಟ್ ಸೀಟ್ ಸಿಗಬೇಕು ಅಂತ ಹೇಳಿ ನನ್ನ ಹೃದಯದಿಂದ ಆಸೆ ಇದೆ. ಸೊ ಅವರಿಗೆ ನಾನು ಗೈಡೆನ್ಸ್ ಕೊಡ್ಬೇಕಂತ ಅಂತ ಇದ್ದೀನಿ. ಸೊ ಅದರ ಸಲುವಾಗಿ ಒಂದು ಪೇಡ್ ಗೈಡೆನ್ಸ್ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಕೆಳಗಡೆಗೆ ಡಿಸ್ಕ್ರಿಪ್ಷನ್ ದಲ್ಲಿ ಒಂದು ಫಾರ್ಮ್ ಸಿಗುತ್ತೆ, ಗೂಗಲ್ ಫಾರ್ಮ್. ಅದರಲ್ಲಿ ನೀವು ಎಲ್ಲ ಇರುವಂತ ಡೀಟೇಲ್ಸ್ ಗಳನ್ನ ಫಿಲ್ ಮಾಡ್ರಿ. ನಂತರ ಇನ್ಸ್ಟಾಗ್ರಾಮ್ ಪೇಜ್ ನಾನು ಅದನ್ನ ಲಿಂಕ್ ಕೂಡ ಕೆಳಗಡೆ ಕೊಟ್ಟಿರ್ತೀನಿ. ಡೈರೆಕ್ಟ್ ಆಗಿ ನೀವು DM ಮಾಡಿದ ನಂತರ 1-to-1 ಕೌನ್ಸಿಲಿಂಗ್ ಸಲುವಾಗಿ ನಾನು ಎಲ್ಲ ಗೈಡೆನ್ಸ್ ಗಳನ್ನ ಕೊಡ್ತೀನಿ. ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು, ಯಾವ ಕಾಲೇಜನ್ನ ನೀವು ಚೂಸ್ ಮಾಡಿದ್ರೆ ಬೆಟರ್ ಇರುತ್ತೆ, ಯಾವ ಕಾಲೇಜಲ್ಲಿ ಯಾವ ರೀತಿ ಫೆಸಿಲಿಟೀಸ್ ಇದಾವೆ, ಯಾವ ಫೀಸ್ ಸ್ಟ್ರಕ್ಚರ್ ನಿಮಗೆ ಬೆಸ್ಟ್ ಆಗತ್ತೆ, ಮತ್ತು ಕೆಲವೊಂದು ಕಾಲೇಜಸ್ ಗಳಲ್ಲಿ ಆಗ್ಲಿ ಡ್ರಗ್ಸ್ ಆಗ್ಲಿ ಆಲ್ಕೋಹಾಲ್ ಆಗ್ಲಿ ಈ ರೀತಿ ಎಲ್ಲ ನಡೀತಾ ಇರ್ತವೆ. ಆದ್ರೆ ಕೆಲವು ಪೇರೆಂಟ್ಸ್ ಗಳಿಗಿರತ್ತೆ ಚಿಂತೆ ಇರುತ್ತೆ, ಸೊ ಯಾವುದೇ ತಪ್ಪ ಹಾದಿ ಮೇಲೆ ಹೋಗಬಾರ್ದು, ಬೇರೆ ಕಾಲೇಜ್ ಈ ರೀತಿ ರಾಂಗ್ ಕಾಲೇಜಸ್ ಚೂಸ್ ಮಾಡಬಹುದು
ಲೈಫ್ ದಲ್ಲಿ ಮುಂದೆ ಹೋಗ್ಬೇಕಾದ್ರೆ ಯಾವ ಕಾಲೇಜ್ ಬೆಸ್ಟ್ ಆಗತ್ತೆ, ಎಲ್ಲರಿಗೂ ಡೌಟ್ ಇರತ್ತೆ. ಸೊ ಎಲ್ಲ ಕ್ಲಾರಿಟಿಗಳನ್ನ ನಾನು ಆ ಸೆಷನ್ ದಲ್ಲಿ ಕೊಡ್ತೇನೆ. ಸೊ ಯಾರು ಆ ಪೇಡ್ ಸೆಷನ್ ಗಳನ್ನ ಜಾಯ್ನ್ ಆಗ್ತಿರಲ್ಲ ಅವರಿಗೆ, ಯಾಕೆ ಇದು ಪೇಡ್ ಸೆಷನ್ ನಾನು ಯಾಕೆ ಮಾಡ್ತಾ ಇದ್ದೇನೆ ಅಂತಂದ್ರೆ, ನಾನು ಇಂಟರ್ನ್ಶಿಪ್ ದಲ್ಲಿ ಇರೋದ್ರಿಂದ ನನ್ನ ಹತ್ರ ಅಷ್ಟೊಂದು ಟೈಮ್ ಇಲ್ಲ. ಅಂದ್ರೆ ನಾನು ಇಂಟರ್ನ್ಶಿಪ್ ಕೂಡ ಮಾಡ್ತಾ ಇದ್ದೀನಿ, ಮತ್ತೆ ನಿಮಗೆ ಯೂಟ್ಯೂಬ್ ದಲ್ಲಿ ವಿಡಿಯೋ ಮಾಡಿ ಎಡಿಟ್ ಮಾಡಿ ಹಾಕುವಂತಷ್ಟು ಟೈಮ್ ಸಿಗ್ತಾ ಇಲ್ಲ. ಸೊ ಜಸ್ಟ್ ಯಾರು 5 ರಿಂದ 10 ಸ್ಟೂಡೆಂಟ್ಸ್ ಮಾತ್ರ ನಾನು ಚೂಸ್ ಮಾಡ್ತಾ ಇದ್ದೇನೆ. ಅಂದ್ರೆ ಅವರು ಕೂಡ ಎಂತವ್ರು ಇರ್ತಾರೆ, ಅವ್ರಿಗೆ ಫಸ್ಟ್ ಅಟೆಂಪ್ಟ್ ಆಗಿರುತ್ತೆ, ಸೆಕೆಂಡ್ ಅಟೆಂಪ್ಟ್ ಅಥವಾ ಥರ್ಡ್ ಅಟೆಂಪ್ಟ್ ಕೂಡ ಕೊಡ್ತಿರ್ತಾರೆ. ಅಂತ ಸ್ಟೂಡೆಂಟ್ಸ್ ಗಳಿಗೆ ನಾನು ಗೈಡ್ ಮಾಡ್ಬೇಕಂತ ನನ್ನ ಆಸೆ ಇದೆ. ಯಾಕಂದ್ರೆ 5 ರಿಂದ 10 ಸ್ಟೂಡೆಂಟ್ಸ್ ಇದ್ರೂ ಕೂಡ ಸಾಕು, ಆದ್ರೆ ಅವರಿಗೆ ಅಂತ ಸ್ಟೂಡೆಂಟ್ಸ್ ಯಾರು BNYC ಡಿಸರ್ವ್ ಮಾಡ್ತಾರಲ್ಲ ಅವರಿಗೆ ಸಿಗ್ಲೇಬೇಕು ಅನ್ನುವಂತ ಯಾರಿಗೆ ಆಸೆ ಇರತ್ತೆ, ನನಗೆ ಯಾರಿಗೆ ಆ ರೀತಿ ಅನ್ಸತ್ತಲ್ಲ ಆ ವಿದ್ಯಾರ್ಥಿಗಳಿಗೆ ಮಾತ್ರ ನಾನು ಆ ರೀತಿ ಗೈಡೆನ್ಸ್ ಕೊಡ್ಬೇಕಂತ ಹೇಳಿ 5 ರಿಂದ 10 ಸ್ಟೂಡೆಂಟ್ಸ್ ಅನ್ನ ಚೂಸ್ ಮಾಡಿ ಅವರಿಗೆ ಗೈಡೆನ್ಸ್ ಕೊಡಬೇಕು ಅನ್ನುವ ಆಸೆ ಇದೆ. ಸೊ ಅವರಿಗೆ ನಾನು ಇನ್ಸ್ಟಾಗ್ರಾಮ್ ದಲ್ಲಿ ಡೈರೆಕ್ಟ್ ಲಿಂಕ್ ಕೆಳಗಡೆ ಕೊಟ್ಟಿರ್ತೇನೆ, ಗೂಗಲ್ ಫಾರ್ಮ್ಸ್ ಕೊಟ್ಟಿರ್ತೇನೆ, ಅವುಗಳನ್ನೆಲ್ಲ ಫಿಲ್ ಮಾಡಿ ನೀವು ಡೈರೆಕ್ಟ್ ಆಗಿ ನನ್ನ ಜೊತೆ ಕಾಂಟ್ಯಾಕ್ಟ್ ದಲ್ಲಿ ಇರಬಹುದು. ನಾನು ನಿಮಗೆ ಪ್ರತಿಯೊಂದು ರೀತಿಯಾಗಿ ನಾನು ಗೈಡೆನ್ಸ್ ಕೊಡ್ತೇನೆ. ಸೊ ಇದೊಂದು ಒಂದು ಅನೌನ್ಸ್ಮೆಂಟ್ ಇದೆ. ಸೊ ಇನ್ನ ನನ್ನ 2ನೇ ಅನೌನ್ಸ್ಮೆಂಟ್ ಏನಿದೆ ಅಂತಂದ್ರೆ, ಇನ್ನುವರೆಗೆ ನಾನು 5 ರಿಂದ 10 ಸಾವಿರ ವಿದ್ಯಾರ್ಥಿಗಳಿಗೆ, ಯಾರು ಸ್ಟೂಡೆಂಟ್ಸ್ ಇರ್ತಾರೆ, ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು ಮತ್ತು ಹೈಸ್ಕೂಲ್ ದಲ್ಲಿ ಇರ್ಬೋದು, ಪ್ರೈಮರಿ ಆಗಿರ್ಬೋದು, ಈ ರೀತಿ ಒಟ್ಟು ನಾನು 10,000 ವಿದ್ಯಾರ್ಥಿಗಳಿಗೆ ಈಗಾಗಲೇ ನಾನು ಯೋಗವನ್ನ ಆಲ್ರೆಡಿ ಹೇಳಿಕೊಟ್ಟಿದ್ದೇನೆ. ಅದಲ್ಲದೆ 100 ರಿಂದ 200 ಪೇಷಂಟ್ ಗಳಿಗೆ ಈಗಾಗಲೇ ನಾನು ಟ್ರೀಟ್ಮೆಂಟ್ಸ್ ಗಳನ್ನ ಕೂಡ ಕೊಡ್ತಾ ಇದ್ದೇನೆ. ಯಾರು ಡಯಾಬಿಟಿಸ್ ದವ್ರು ಇದ್ರು ಅವರಿಗೆ ಡಯಾಬಿಟಿಸ್ ರಿವರ್ಸ್ ಮಾಡಿದ್ದೀನಿ, BP ಅಂದ್ರೆ ಹೈಪರ್ ಟೆನ್ಷನ್ ಪ್ರಾಬ್ಲಮ್ ಇರುವಂತವ್ರು ಮತ್ತು ನ್ಯೂರೋಲಾಜಿಕಲ್ ಕಂಡೀಷನ್ಸ್ ಇರುವಂತವರಿಗೆ, ಮತ್ತು ಯಾರು ವೇಟ್ ಲಾಸ್ ಮಾಡ್ಬೇಕಂದಿರ್ತಾರೆ ಅಂತವರಿಗೆ 15 ರಿಂದ 25 kg ವರೆಗೆ, 1 ಕ್ವಿಂಟಲ್ ತೂಕ ಇರುವಂತವ್ರು 15 ರಿಂದ 25 kg ವರೆಗೆ ತೂಕ ಕಡಿಮೆ ಮಾಡುವುದ ಆಗಿರ್ಬೋದು, ಮತ್ತು ಫೇಸಿಯಲ್ ಪಾಲ್ಸಿ ಆಗಿರ್ಬೋದು, ಹರ್ನಿಯಾ ಪೇಷಂಟ್ ಗಳು ಇರ್ತಾರೆ ಅವರಿಗೂ ಕೂಡ ರಿವರ್ಸ್ ಮಾಡುವಂತವು, ಯಾಕಂದ್ರೆ ಅವರಿಗೆ ಸರ್ಜರಿನಿ ಕಂಪಲ್ಸರಿ ಆಗಿರತ್ತೆ. ಅಂತ ಪೇಷಂಟ್ ಗಳನ್ನ ಕೂಡ ನಾನು ರಿವರ್ಸ್ ಮಾಡಿದ್ದೀನಿ. ಒಂದು ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ಪೇಷಂಟ್ ರಿವ್ಯೂ ಇದೆ, ಆ ವಿಡಿಯೋಗಳನ್ನ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸಾಧ್ಯವಾದಷ್ಟು ನಾನು ಪೇಷಂಟ್ ರಿವ್ಯೂಸ್ ಗಳು ಯಾವ ಇದಾವಲ್ಲ ಯೋಗ ಕ್ಲಾಸ್ ಅದನ್ನು ಕೂಡ ಸಾಧ್ಯವಾದಷ್ಟು ಬೇಗನೆ ಅಪ್ಲೋಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನೀವು ಅಂತ ಪೇಷಂಟ್ ಗಳನ್ನು ಕೂಡ ನನ್ನ ಹತ್ರ ಡೈರೆಕ್ಟ್ ಆಗಿ ಗೈಡೆನ್ಸ್ ಅಂತ ಹೇಳಿ ಕಳಿಸಬಹುದು. ಮತ್ತು ಇದು ಆನ್ಲೈನ್ ಯೋಗ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಅದ್ರ ಬಗ್ಗೆ ನಾನು ಹೇಳ್ತಾ ಇರೋದು. ಇದು 2ನೇ ಅನೌನ್ಸ್ಮೆಂಟ್ ಇರೋದು ಆನ್ಲೈನ್ ಯೋಗ ಕ್ಲಾಸಸ್ ಬಗ್ಗೆ. ಓಕೆ, ಮತ್ತು ಹರ್ನಿಯಾ ಪೇಷಂಟ್ ಗಳನ್ನ ಟ್ರೀಟ್ ಮಾಡಿದ್ದೀನಿ, ಮತ್ತು ಜಾಯಿಂಟ್ ಪೇನ್ ಪ್ರಾಬ್ಲಮ್ಸ್ ಇರ್ತವೆ, ಕೆಲವರಿಗೆ ಮೊಣಕಾಲು ನೋವು ಆಗಿರ್ಬೋದು. ನನ್ನ ಇನ್ಸ್ಟಾಗ್ರಾಮ್ ದಲ್ಲಿ ನೀವು ಬಹಳಷ್ಟು ರಿವ್ಯೂಸ್ ಗಳನ್ನ ನೋಡಬಹುದು. ವಾಟ್ಸ್ಆಪ್ ದಲ್ಲಿ ಚಾಟ್ಸ್ ಇರ್ತವೆ ಮತ್ತು ವಿಡಿಯೋಸ್ ಇರ್ತವೆ, ನಾವು ಅವುಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಸೊ ಅಲ್ಲಿ ಹೈಲೈಟ್ಸ್ ಗಳಲ್ಲಿ ನೀವೆಲ್ಲ ಅವುಗಳನ್ನ ನೋಡಬಹುದು. ಮತ್ತು ಮೇಲಿನ ಮೇಲೆ ನಾನು ಸ್ಟೋರಿಗಳಲ್ಲಿ ಈ ಪೇಷಂಟ್ ರಿವ್ಯೂ ಆಗಿರ್ಬೋದು ಅಥವಾ ಯಾವ ಸ್ಟೂಡೆಂಟ್ಸ್ ನ ಏನಾದ್ರು ಡೌಟ್ ಇತ್ತಂದ್ರೆ ಅವುಗಳನ್ನ ಕೂಡ ಸ್ಟೋರಿಯಲ್ಲಿ ಆಡ್ ಮಾಡ್ತಾ ಇರ್ತೀನಿ. ಸೊ ನೀವು ಅದನ್ನು ಕೂಡ ನೋಡಬಹುದು. ಸೊ ನಾನು ಹೇಳ್ತಾ ಇದ್ದೆ, ಜಾಯಿಂಟ್ ಪೇನ್ ಆಗಿರ್ಬೋದು, ಬ್ಯಾಕ್ ಪೇನ್ ಆಗಿರ್ಬೋದು, ಅಂತ ಪೇಷಂಟ್ ಗಳಿಗೆ ಕೂಡ ನಾನು ಸರಿಪಡಿಸಿದ್ದೀನಿ. ಅಂತ ಪೇಷಂಟ್ ಗಳು ಕೂಡ ಕ್ಯೂರ್ ಆಗಿದ್ದಾರೆ. ಅದಲ್ಲದೆ ಯಾರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಪ್ರಾಬ್ಲಮ್ ಇರುತ್ತೆ ಮತ್ತು PCOD PCOS ಸಮಸ್ಯೆ ಇದ್ದವರು, ಮತ್ತು ಕೆಲವೊಂದಿಷ್ಟು ಪೇಷಂಟ್ ಗಳು ಈ ರೀತಿ ಕೂಡ ಇದಾವೆ, ಯಾರು ಡಿಪ್ರೆಷನ್ ದಲ್ಲಿ ಇರ್ತಾರೆ, ಅಂತಹ ಪೇಷಂಟ್ ಗಳಿಗೂ ಕೂಡ ನಾನು ಯೋಗದ ಮೂಲಕ ಈಗಾಗಲೇ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ. ಈಗಾಗಲೇ ನಾವು ಅವರಿಗೆ ಗೈಡೆನ್ಸ್ ಕೊಡ್ತಾ ಇದ್ದೀನಿ. ಸೊ ಮತ್ತು ಕೆಲವೊಂದಿಷ್ಟು ಜನ ಸೆಕ್ಸುವಲ್ ಡಿಸಾರ್ಡರ್ ಆಗಿರ್ಬಹುದು, ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಪ್ರಾಬ್ಲಮ್ಸ್ ಗಳು ಕೂಡ ಅಂತ ಪೇಷಂಟ್ ಗಳು ಕೂಡ ಬರ್ತಾ ಇದಾವೆ. ಅಂತ ಪೇಷಂಟ್ ಗಳನ್ನ ಕೂಡ ನಾನು ಗೈಡ್ ಮಾಡಿ ಆಲ್ರೆಡಿ ಬಹಳಷ್ಟು ಪೇಷಂಟ್ ಗಳಿಗೆ ನಾನು ಹೆಲ್ಪ್ಫುಲ್ ಆಗಿ ನಾನು ಯೋಗ ಕ್ಲಾಸಸ್ ಗಳನ್ನ ತಗೊಂಡಿದ್ದೀನಿ. ಸೊ ಅದರ ಸಲುವಾಗಿ ಅದನ್ನೇ ನಾವು ಕಂಟಿನ್ಯೂ ಆಗಿ ಮಾಡಲಿಕ್ಕೆ ಈಗ ಒಂದು ದೊಡ್ಡ ಸ್ಕೇಲ್ ನಲ್ಲಿ ಅಂದ್ರೆ ಸ್ಪೆಸಿಫಿಕ್ ಕ್ಲಾಸಸ್ ಗಳನ್ನ ಡಿವೈಡ್ ಮಾಡಿ ನಾನು ಆನ್ಲೈನ್ ಯೋಗ ಕ್ಲಾಸಸ್ ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸ್ಪೆಸಿಫಿಕ್ ಸೆಷನ್ ಆಗಿ 5 ರಿಂದ 6, 6 ರಿಂದ 7 ಬೆಳಿಗ್ಗೆ, ಮತ್ತು ಸಂಜೆ 5 ರಿಂದ 6, 6 ರಿಂದ 7 ಈ ರೀತಿ ಸೆಷನ್ ಗಳನ್ನ ಮಾಡಿ ನಾನು ಆನ್ಲೈನ್ ಯೋಗ ಕ್ಲಾಸಸ್ ಗಳನ್ನ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ ಹತ್ರ ಯಾರಾದ್ರೂ ಆ ರೀತಿ ಪೇಷಂಟ್ ಗಳು ಇದ್ರೆ, ಅಥವಾ ಯಾರು ಪೇರೆಂಟ್ಸ್ ನ ತಂದೆ ತಾಯಿಯವರು ಇರ್ತಾರೆ, ತಾವು ಕೂಡ ವಿಡಿಯೋಸ್ ಗಳನ್ನ ನೋಡ್ತಿರ್ತೀರಾ. ಸೊ ನಿಮಗೆ ಏನಾದ್ರು ಈ ರೀತಿ ಸಮಸ್ಯೆ ಇದ್ರೆ ನೀವು ಡೈರೆಕ್ಟ್ ನನಗೆ ಕಾಂಟ್ಯಾಕ್ಟ್ ಮಾಡಿ ನನ್ನ ಯೋಗ ಕ್ಲಾಸಸ್ ಗಳನ್ನ ಜಾಯಿನ್ ಆಗಬಹುದು, ಯೋಗ ಸೆಷನ್ ಗಳನ್ನ ಜಾಯಿನ್ ಆಗಬಹುದು. ಸೊ ಈ ರೀತಿ ಕೂಡ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸೊ ಇದು ನನ್ನ 2ನೇ ಅನೌನ್ಸ್ಮೆಂಟ್ ಆಗಿತ್ತು ಯೋಗ ಸೆಷನ್ ಬಗ್ಗೆ. ನಿಮಗೆ ಏನೇ ಡಿಸಾರ್ಡರ್ಸ್ ಇತ್ತು, ಏನೇ ಪ್ರಾಬ್ಲಮ್ ಇತ್ತಂದ್ರೆ ನಾವು ಸಾಧ್ಯವಾದಷ್ಟು ಅದಕ್ಕೆ ನೀವು ಯಾವ ರೀತಿ ಲೈಫ್ ಸ್ಟೈಲ್ ಇರಬೇಕು, ಏನ್ ನ್ಯೂಟ್ರಿಷನ್ ನಿಮಗೆ ಏನ್ ತಗೊಳ್ಬೇಕು, ಏನ್ ಆಹಾರ ಇರಬೇಕು, ಮತ್ತೆ ನೀವು ಯಾವ ರೀತಿ ಯೋಗ ಮಾಡಬೇಕು, ಯಾವ ಥೆರಪೀಸ್ ಗಳನ್ನ ನೀವು ತಗೊಳ್ಬಹುದು ಅನ್ನುವಂತ ನಾನು ಕಂಪ್ಲೀಟ್ ಆಗಿ ಗೈಡೆನ್ಸ್ ಮಾಡ್ತೀನಿ. ಮತ್ತು ಪ್ರತಿಯೊಂದು ಸೆಷನ್ ಏನಿರುತ್ತೆ 1 ತಿಂಗಳವರೆಗೆ, 1 ತಿಂಗಳ ಸೆಷನ್ ಈ ರೀತಿ ಫೀಸ್ ಅಂತ ಹೇಳಿ
ನಾವು ಡಿವೈಡ್ ಮಾಡಿದೀವಿ. ಅವು ಎಲ್ಲ ಇನ್ಫಾರ್ಮೇಶನ್ ಗಳನ್ನ ನಾನು ಕೆಳಗಡೆ ಫಾರ್ಮ್ ದಲ್ಲಿ ಕೊಟ್ಟಿರ್ತೇನೆ. ಗೂಗಲ್ ಫಾರ್ಮ್ 2 ಫಾರ್ಮ್ ಇರ್ತವೆ. ಒಂದು ಯೋಗದ ಸಲುವಾಗಿ ಅಂತ ಸ್ಪೆಷಲ್ ಆಗಿ ಫಾರ್ಮ್ ಇದೆ, ಮತ್ತು ಇನ್ನೊಂದು ಆಪ್ಷನ್ ಎಂಟ್ರಿ ಆಗಿರ್ಬೋದು, ಈ ರೀತಿ ಸ್ಟೂಡೆಂಟ್ಸ್ ಗಳವಾಗಿ ಗೈಡೆನ್ಸ್ ಸಲುವಾಗಿ 2ನೇ ಫಾರ್ಮ್ ಇರುತ್ತೆ. ಸೊ ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಡೀಟೇಲ್ ಅಲ್ಲಿ ಕೊಟ್ಟಿರ್ತಾನೆ. ಮತ್ತು 3ನೇದು ಇನ್ಸ್ಟಾಗ್ರಾಮ್ ಐಡಿ ಲಿಂಕ್ ಇರುತ್ತೆ. ಸೊ ನೀವು ಅಲ್ಲಿ ಹೋಗಿ ನಾನು ಕಾಂಟ್ಯಾಕ್ಟ್ ಮಾಡಬಹುದು, DM ಮಾಡಬಹುದು. ಸೊ ನಾನು ನೇರವಾಗಿ ಅಲ್ಲಿ ನಿಮ್ಗೆ ಕಾಂಟ್ಯಾಕ್ಟ್ ದಲ್ಲಿ ಮಾತಾಡ್ಲಿಕ್ಕೆ ನನಗೆ ಈಸಿ ಆಗುತ್ತೆ. ಸೊ ಅಲ್ಲಿಂದ ನೀವು ನನಗೆ ಕನೆಕ್ಟ್ ಆಗಬಹುದು. ಇದು ನನ್ನ 2ನೇ ಅನೌನ್ಸ್ಮೆಂಟ್ ಆಗಿತ್ತು. ಈ ರೀತಿ ನಾನು ಒಂದು ಹೊಸ ಕೆಲಸವನ್ನ ಕೂಡ ಈ ರೀತಿ ಜೊತೆಗೇನೆ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಯಾಕಂತಂದ್ರೆ ನನ್ನ ಹತ್ರ ಇಷ್ಟೊಂದು ಕೆಲಸ ಆಗಿದೆಲ್ಲ, ಇಲ್ಲಿ ಇಂಟರ್ನ್ಶಿಪ್ ದಲ್ಲಿ ಇದನ್ನು ಕೂಡ ಮಾಡ್ಬೇಕು, ಇದು ಕೂಡ ಆಗ್ಬೇಕು. ಸೊ ಪ್ರತಿಯೊಂದನ್ನ ನಾನು ಟ್ರೈ ಮಾಡ್ತಾ ಇದ್ದೀನಿ, ಪ್ರತಿಯೊಂದು ವರ್ಕ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗ್ಬಹುದು. ಮತ್ತು ಯಾರು ಪೇಷಂಟ್ಸ್ ಗಳು ಇದ್ದೀರಾ, ಯಾರು ಬೇರೆ ಬೇರೆ ರೋಗಗಳಿದಾವೆ, ಡಿಸಾರ್ಡರ್ಸ್ ಗಳಿದಾವೆ, ಅವರು ಕೂಡ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ನಾನು ಸಾಧ್ಯವಾದಷ್ಟು ಬೇಗನೆ ನಿಮ್ಗೆ ರಿಪ್ಲೈ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನನ್ನ ಹತ್ರ ಟೈಮ್ ಕಡಿಮೆ ಇದೆ, ಬಹಳಷ್ಟು ಸ್ಪೆಸಿಫಿಕ್ ಆಗಿ ನಾನು ಒಂದು ಟೈಮ್ ಲಿಮಿಟ್ ಅನ್ನ ಹಾಕಿದ್ದೀನಿ, 1 ರಿಂದ 2 ಗಂಟೆ ಅಂತ ಹೇಳಿ. ಸೊ ಅಷ್ಟರಲ್ಲಿ ನನಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವಿದ್ಯಾರ್ಥಿಗಳಿಗೆ ಆಗಿರ್ಬೋದು, ಪೇರೆಂಟ್ಸ್ ಗಳಿಗೆ ಆಗಿರ್ಬೋದು, ಪೇಷಂಟ್ ಗಳಿಗೆ ಆಗಿರ್ಬೋದು ರಿಪ್ಲೈ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ಯೂಟ್ಯೂಬ್ ದಲ್ಲಿ ಕಮೆಂಟ್ ಗಳು ಕೂಡ ಬರ್ತಾ ಇದಾವೆ. ಪ್ರತಿಯೊಬ್ಬರಿಗೆ ನಾನು ರಿಪ್ಲೈ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂತಂದ್ರೆ ಏನೇ ಕ್ವಶನ್ ಬಂತಂದ್ರು ಪ್ರತಿಯೊಬ್ಬರಿಗೆ ನಾನು ಸ್ಪೆಸಿಫಿಕ್ ಆಗಿ ರಿಪ್ಲೈ ಕೊಡ್ಲಿಕ್ಕೆ ಅಂತ ಹೇಳಿ ಸ್ಪೆಸಿಫಿಕ್ ಟೈಮ್ ತೆಗಿಬೇಕಾಗ್ತಾ ಇದೆ. ಸೊ ಯಾರು ಸ್ಪೆಷಲಿ ನಾನು BN ವಾಯ್ಸ್ ನೇ ಮಾಡ್ಬೇಕು, ಏನೇ ಇದ್ರು ಕೂಡ ನಾನು BN ವಾಯ್ಸ್ ದಲ್ಲಿ ಹೋಗ್ಬೇಕು ಅಂತ ಸ್ಟೂಡೆಂಟ್ಸ್ ಗಳು ಇರ್ತಾರಲ್ಲ, ಅಂತ ಇಚ್ಛೆ ಇರುವಂತವ್ರು, ಇಲ್ಲಪ್ಪ ನಾನು BN ವಾಯ್ಸ್ ನೇ ಮಾಡ್ಬೇಕು, ಏನ್ ಬೇಕಾದಾಗ್ಲಿ, ನನಗೆ BMS ಸಿಗ್ಲಿ ಅಥವಾ MBBS ಸಿಗ್ಲಿ ಅಥವಾ ಬೇರೆ ಇಂಜಿನಿಯರಿಂಗ್ ಕೋರ್ಸ್ ಸಿಕ್ಕರೂ ಕೂಡ ನನಗೆ ಅದ್ ಬೇಡ, ನಾನು ಸ್ಪೆಷಲ್ ಆಗಿ ಅವ್ರಿಗೆ ಏಮ್ ಇರತ್ತೆ ನಾನು BN ವಾಯ್ಸ್ ನೇ ಮಾಡ್ಬೇಕು ಅಂತ ಸ್ಟೂಡೆಂಟ್ಸ್ ಗಳಿಗೆ ಮಾತ್ರ ನಾನು 5 ರಿಂದ 10 ಸ್ಟೂಡೆಂಟ್ಸ್ ಗೆ ಗೈಡ್ ಮಾಡ್ತೀನಿ. ಸೊ ಈ ವಿಡಿಯೋವನ್ನ ನೀವು ಅಂತ ವಿದ್ಯಾರ್ಥಿಗಳಿಗೆ ಕೂಡ ಶೇರ್ ಮಾಡಬಹುದು, ಅಂತ ಪೇರೆಂಟ್ಸ್ ಗಳಿಗೆ ಶೇರ್ ಮಾಡಿ, ಯಾರಿಗೂ ನಿಮ್ಗಾದ್ರೂ ಯಾರಾದ್ರೂ ಪರಿಚಯ ಇದ್ರೆ ಸೊ ಅವರಿಗೆ ಈ ವಿಡಿಯೋ ಕೂಡ ಹೆಲ್ಪ್ ಆಗ್ಬಹುದು ಮತ್ತು ಗೈಡೆನ್ಸ್ ಕೂಡ ಹೆಲ್ಪ್ ಆಗ್ಬಹುದು. ಸೊ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಏನಾದ್ರೂ ಅಪ್ಡೇಟ್ಸ್ ಇದ್ರೆ ಅದನ್ನು ಕೂಡ ಕೊಡ್ತೀನಿ, ಮತ್ತು ಗೈಡೆನ್ಸ್ ಬೇಕಾದ್ರೆ ಈಗಾಗಲೇ ಹೇಳಿದ್ದೀನಿ, ಈ ರೀತಿ ನೀವು ನನ್ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.